ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಕನ್ನಡದಲ್ಲಿ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಷಯ ಏನಂದರೆ, ನಾನು ಕಲ್ಲಂಗಡಿ ಜ್ಯೂಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಯಾಕೆಂದರೆ ನಾನೊಂದು ಟೇಸ್ಟ್ ಮಾಡಿದ್ದೆ, ಅದೇ ಥರ ಮಾಡುವ ಅಂತ. ಈ ಹಿಂದಿಗಡೆಲ್ಲ ಇದೆಯಲ್ಲ ಮೆಸ್ಸಿ ಆಗಿರೋದು, ಅದನ್ನೆಲ್ಲ ಇಗ್ನೋರ್ ಮಾಡಿ. ಯಾಕೆಂದರೆ ನಾನು ಕೂಡ ಇಗ್ನೋರ್ ಮಾಡಿದ್ದೇನೆ. ಸ್ಟಾರ್ಟ್ ಮಾಡ. ನಾನು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಒಂದು ವಿಷಯ ಹಾಕಿದ್ದೆ, ಬಂದ ನಾಯಿಗಳನ್ನು ಯಾಕೆ ಸಾಕಬಾರ್ದು ಅಂತ. ಕೆಲವರು ಹೇಳ್ತಾರೆ ಹಳ್ಳಿಗಳಲ್ಲಿ ಬಂದ ನಾಯಿಯನ್ನು ಸಾಕಬಾರ್ದು, ಅದಕ್ಕೆ ತಿನ್ನಲಿಕ್ಕೆ ಕೊಡಬಾರ್ದು, ಹಾಗೆ ಹೀಗೆ ಅಂತ. ಆ ಥರ ಕೊಟ್ಟರೆ ತಿನ್ನಲಿಕ್ಕೆ, ಆಮೇಲೆ ಬಂದ ನಾಯಿಯನ್ನು ಸಾಕಿದರೆ ಅದಕ್ಕೆ ಯಾರಿಲ್ಲ ಅಂತ ಗೊತ್ತಾಗಿ, ನಮ್ಮ ಮನೇಲಿ ಕೂಡ ನಾಯಿ ಇಲ್ಲ ಅಂತ ಹೇಳಿದ್ರೆ ಸಾಕಿದರೆ ಏನಾಗಲ್ಲ ಆಯಿತಾ. ಅದೆಲ್ಲ ಸುಮ್ಮನೆ ಹೇಳೋದು. ಏಕೆ ಗೊತ್ತಾ, ಹಳ್ಳಿಗಳೆಲ್ಲ ಹೇಳ್ತಾರೆ ಬಂದ ನಾಯಿಯನ್ನು ಸಾಕಿದರೆ ಮನೆ ಯಜಮಾನನಿಗೆ ಏನಾದರೂ ಆಗಿ ಸಾಯ್ತಾರಂತೆ. ಅದೆಲ್ಲ ಸುಳ್ಳು. ಯಾರೂ ಸಾಯಲ್ಲ. ಹುಟ್ಟಿದ ಮಗು ಕೂಡ ಸಾಯ್ತದೆ. ಆಮೇಲೆ ಯಂಗ್ ಹುಡುಗರು ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಯಂಗ್ ಮನುಷ್ಯರು ರೋಗ ಬಂದು ಸಾಯ್ತಾರೆ. ನಾಯಿಯೇ ಬಂದು ಸಾಯ್ಬೇಕಂತ ಏನಿಲ್ಲ. ಬಟ್ ಅದೊಂದು ಮೆಂಟಲ್, ಆ ರೀಸನ್ ಗೊತ್ತಿಲ್ಲ ಜನಗಳಿಗೆ, ಯಾಕೆ ಹಾಗೆ ಆಗ್ತದೆ ಅಂತ. ಆದರೆ ಸಾಯ್ತಾರೆ ಅಂತ, ಬಂದ ನಾಯಿಯನ್ನು ಸಾಕಿದರೆ ಸಾಯ್ತಾರೆ ಅಂತ ಒಂದು ಕೆಟ್ಟ ಭ್ರಮೆ. ಸೊ ನಾನು ಹೇಳೋದೇನೆಂದರೆ, ಬಂದ ನಾಯಿಯನ್ನು ಸಾಕಿದರೆ ಅದು ಯಾಕೆ ಸಾಯ್ತಾರಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ರೀಸನ್ ಏನಂತ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದೇನೆ. ಬಟ್ ಇದರಲ್ಲಿ ಕೂಡ ಹೇಳ್ತೇನೆ ನಿಮಗೆ. ನನ್ನದೊಂದು ಸ್ಟೋರಿ ಹೇಳ್ತೇನೆ ಅಂತ ಹೇಳಿದೆ. ನಮ್ಮ ಮನೆಗೆ ಒಂದು ಬಂದ ನಾಯಿ ಇದು ಅದು ನನ್ನ ತುಳಲ್ಲಿ ಹೇಳೋದಲ್ಲ, ತುಳಲ್ಲಿ ವಿಡಿಯೋ ಮಾಡೋದಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಒಂದು ನಾಯಿ ಬಂದಿತ್ತು, ವೈಟ್ ಆಗಿತ್ತು, ಫುಲ್ಲು ವೈಟ್. ಬೆಳಗ್ಗೆ ಬಂದ ನಾಯಿ, ನಾನು ಮಾತ್ರ ಇದ್ದೆ ಮನೆಯಲ್ಲಿ, ನನಗೆ ಯಾವುದೇ ಬೊಗಳಿಲ್ಲ ಏನು ಕೂಡ. ಬಂದ ನಾಯಿ ಅಷ್ಟು ಕೂತ್ಕೊಂಡಿತ್ತು, ನನಗೆ ಕೂಡ ಆಯಿತು ಇದು ಯಾವ ನಾಯಿ, ಇಷ್ಟೊಂದು ನೋಡೇ ಇಲ್ಲ, ನಮ್ಮನೇಲಿ ನಾಯಿ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅಂಗಳದಲ್ಲಿ ಬೇರೆಯವರು ಯಾರಾದರೂ ಹೋದ್ರೆ ಅವರಿಗೆ ಬೊಗಳ್ತಾ ಇತ್ತು. ಬೊಗಳಿ ದೂರ ಹೋಗಿ ಕೂತ್ಕೊಳ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು, ಇದುಂತ ನಾಯಿ ಇಲ್ಲಿ ಬೊಗಳ್ತಾ ಇದೆ, ಯಾರು ನಿನ್ನ ನಾಯ ಅಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇದನ್ನು ಬಂದ ನಾಯನ್ನು ಸಾಕಬಾರ್ದು, ಅದನ್ನು ಓಡಿಸು, ಅದಕ್ಕೆ ಏನು ತಿನ್ನಲಿಕ್ಕೆ ಕೊಡಬೇಡ ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, ಓಕೆ ಅಷ್ಟೇನು ಕೇರ್ ಮಾಡಲಿಲ್ಲ, ಇಗ್ನೋರ್ ಮಾಡಿದೆ. ಯಾರನ್ನ, ನಾಯನ್ನಲ್ಲ, ಜನಗಳನ್ನು. ನಾನೇನು ಮಾಡಿದೆ, ಅದು ನೋಡ್ತಾ ಇತ್ತು, ನನ್ನ ನೋಡಿ ಬೀಲ ಅಲ್ಲಾಡಿಸ್ತಾ ಇತ್ತು. ಬೀಲ ಅಂದರೆ ಬಾಲ. ಅದಕ್ಕೆ ನಾನೇನು ಮಾಡಿದೆ, ಅದಕ್ಕೆ ಬಿಸ್ಕಿಟ್ ಕೊಟ್ಟೆ. ಎರಡೇ ಎರಡು ವಿಟಾಮಾರಿ ಬಿಸ್ಕಿಟ್ ಕೊಟ್ಟೆ. ವಿಟಾಮಾರಿ ಬಿಸ್ಕಿಟನ್ನು ಪಾಪ ಒಂದು 11 ಗಂಟೆಗೆ ತಿಂದಿದೆ. ಸಂಜೆ 4 ಗಂಟೆ ತನಕ ಅಲ್ಲೇ ಕೂತಿದೆ. ಒಂದು ಬಂದು ಬೊಗಳುದು, ತಿಂಡಿ ಕೊಡು ಅಂತ ಹೇಳಿ ಹೋಗ್ತಾ ಏನಿಲ್ಲ, ಕೂತಿದೆ. ಜಸ್ಟ್ ಸಂಜೆ ನನ್ನ ಮಕ್ಕಳು ಸ್ಕೂಲಿಂದ ವ್ಯಾನಲ್ಲಿ ಇಳಿದು ಬಂದರು, ಅವರಿಗೆ ಬೊಗಳಿಲ್ಲ. ನನಗೆ ತುಂಬ ಶಾಕ್ ಆಯಿತು. ಈ ನಾಯಿಗೆ ಬೇರೆಯವರು ಬಂದರೆ ಬೊಗಳ್ತಾ ಇತ್ತು, ನನ್ನ ಮಕ್ಕಳು ಬರುವಾಗ ಯಾಕೆ ಬೊಗಳಿಲ್ಲ ಅಂತ. ಬಟ್ ಅವರನ್ನು ನೋಡಿ ಉಂಟಲ್ಲ, ಅದು ನಾಯಿ ಬೊಗಳಿಲ್ಲ. ಮಕ್ಕಳಿಗೆ ಖುಷಿ ಆಯಿತು ನಾಯಿ ನೋಡಿ. ಅದನ್ನು ಮುಟ್ಟಲಿಕ್ಕೆ ಶುರು ಮಾಡಿದರು. ಅದು ಕೂಡ ಅವ್ರು ಮುಟ್ಟುವಾಗ ಬೀಲ ಅಂದರೆ ಬಾಲ ಅಲ್ಲಾಡಿಸ್ತಾ ಇತ್ತು. ಬೀಲ ಅಂತ ಹೇಳೋದು ತುಳುವಲ್ಲಿ ಆಯಿತಾ. ಅದಕ್ಕೆ ನನಗೆ ಕೂಡ ಖುಷಿ ಆಯಿತು. ಇದೇನು ಮಾಡ್ತಾರೆ ಗೊತ್ತಾ, ಮತ್ತೊಂದು ದಿವಸ ನಾನು 2 ವಿಟಾಮಾರಿ ಬಿಸ್ಕಿಟ್ ಹಾಕಿದೆ. ನನಗೆ ಹೆದರಿಕೆ ಆಯಿತು. ಅಂದರೆ ಈಗ ನಮ್ಮ ಮನೆ ಅಂತ ಹೇಳಿದ್ರೆ ಬೇರೆಯವರು ಇರ್ತಾರೆ, ಅವಳೇ ಅದನ್ನು ಬಂದ ನಾಯನ್ನಿಟ್ಟದ್ದು, ಮನೆ ಯಜಮಾನನಿಗೆ ಒಳ್ಳೆಯದಲ್ಲ ಅಂತೆ, ಅದು ಯಜಮಾನ ಸಾಯ್ತಾನೆ ಅಂತೆ, ಹಾಗೆಲ್ಲ ವಿಷಯ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಇನ್ನೊಂದು 2 ವಿಟಾಮಾರಿ ಬಿಸ್ಕಿಟ್ ಹಾಕಿದೆ. ಪಾಪ ಅದನ್ನು ತಿಂತು ರಾತ್ರಿ 2 ಬಿಸ್ಕಿಟ್. ನನಗನ್ನಿಸ್ತು, ಒಟ್ಟಿಗೆ ಕಟ್ಟಿ ಇಲ್ಲ ನಾಯಿಗೆ, ಆದರೂ ಕೂಡ ಇದು ನಿಂತಿದೆ ಇಲ್ಲಿ, ನಮ್ಮನ್ನು ಕಾಯ್ದಾಗೆ ಕಾಯ್ತಾ ಇದೆ ಅಂತ ಅನಿಸ್ತು. ಯಾಕೆಂದರೆ ಆ ನಾಯಿ ಒಂದು ಸ್ವಲ್ಪ ದಿವಸ ಆದ ನಂತರ ಆ ನಾಯಿ ಉಂಟಲ್ಲ, ನನ್ನ ಮಗ ಟ್ಯೂಷನ್ಗೆ ಹೋಗುವಾಗ ಟ್ಯೂಷನ್ ತನಕ ಹೋಗಿ ಅವನ್ನ ಟ್ಯೂಷನ್ ಮನೆಗೆ ಮುಟ್ಟಿದ ನಂತರ ವಾಪಸ್ ಬಂತು. ನನ್ನ ಮಗ ಬಂದು ಹೇಳ್ತಾ ಇದ್ದ, ನನ್ನೊಟ್ಟಿಗೆ ಟ್ಯೂಷನ್ ತನಕ ಬಂದಿತ್ತು, ಆಮೇಲೆ ಅಲ್ಲಿ ನಾನು ಒಳಗೆ ಹೋದ ಮೇಲೆ ಅದು ವಾಪಸ್ ಬಂತು. ಆಮೇಲೆ ಅದು ಇಲ್ಲಿರ್ತಾ ಇತ್ತು ಅಂಗಳದಲ್ಲಿ. ನನ್ನ ಚಿಕ್ಕ ಮಗ ಆಟ ಆಡ್ತಾ ಇದ್ದಾನೆ, ಅವನು ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ. ಅವನು ಹೊಯ್ಗೆಯಲ್ಲಿ ಆಟ ಆಡ್ತಾ ಇರುವಾಗ ಅವನನ್ನೇ ಕೂತ್ಕೊಂಡು ನೋಡ್ತಾ ಇತ್ತು. ಅವನು ಆಟ ಆಡ್ತಾ ಹೀಗೆ ಪಡ್ಪು ಅಂತ ಹೇಳ್ತೇವೆ ನಾವು, ಗ್ರೌಂಡ್ ಒಂದು ಮಕ್ಕಳಿದ್ದು, ಅಲ್ಲಿಗೆ ಆಟ ಆಡಲಿಕ್ಕೆ ಹೋಗ್ತಾ ಇದ್ದ. ಆವಾಗ ಆ ನಾಯಿ ಅವನ ಹಿಂದೆ ಹೋಗ್ತಾ ಇತ್ತು. ಅವನ ಆಟ ಆಡಿ ಬಂದ ನಂತರ ಅವನ ಒಟ್ಟಿಗೆ ಬರ್ತಾ ಇತ್ತು. ಏನೋ ಒಂದು ಪ್ರೊಟೆಕ್ಟಿವ್ ಫೀಲ್ ಆಗ್ತಾ ಇತ್ತು ನನಗೆ. ನಾನು ಅನಿಸ್ತಾ ಇದ್ದೆ, ಈ ನಾಯಿಯಾಗಿ ಇಷ್ಟು ಪ್ರೊಟೆಕ್ಟಿವ್ ಆಗಿದೆ. ಅಂಗಳದಲ್ಲಿ ಬೇರೆಯವ್ರು ಬಂದರೆ ಬೊಗಳ್ತಾ ಇತ್ತು, ನನಗೆ ಬೊಗಳ್ತಾ ಇರಲಿಲ್ಲ. ರಾತ್ರಿ ಆಗುವಾಗ ಅದು ಸ್ಲ್ಯಾಪ್ ಮೇಲೆ ಹೋಗಿ ಮಲಗ್ತಾ ಇತ್ತು.
ತುಂಬ ಪಾಪ ಅನಿಸ್ತಾ ಇತ್ತು. ಆದರೆ ಜನಗಳು ದಿನ ದಿನೇ 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 ಏನು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ, ಅದು ಬಂದ ನಾಯಿ, ಇಟ್ಕೊಳ್ಬಾರ್ದು, ನೀನು ಅದಕ್ಕೆ ಫುಡ್ ಹಾಕ್ತಿದ್ಯಾ, ಅದಕ್ಕೆ ಅದು ನಿಂತಿದೆ ಇಲ್ಲೇ ಅಂತ. ಜನಗಳ ಕಾಟ ಜಾಸ್ತಿ ಆಯಿತು. ಜನಗಳು ವಿಪರೀತ ಪ್ರೆಷರ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಜನಗಳಂದರೆ ನಮ್ಮವರೇ, ಬೇರೆಯವರಲ್ಲ. ಸಾಕಬಾರ್ದು, ಅದು ಮನೆ ಯಜಮಾನನಿಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಏನೇನೋ ಸಮಸ್ಯೆ ಆಗುತ್ತೆ, ಅದು ಇದು ಎಲ್ಲ. ನಾನು ಹೇಳಿದೆ ಇಂಥದ್ದು ಕಿರಿಕಿರಿ ಬೇಡ, ಆ ನಾಯಿ ಕೂಡ ಅಂತ ಅಪವಾದವೇ ಬೇಡ ಅಂತ ಅನಿಸ್ತು. ನಾನು ಯಾವಾಗಲೂ ಶನಿವಾರ ಕಾವೇಶ್ವರ, ಇಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಕರ್ಕೊಂಡು ಹೋದೆ ಆ ನಾಯಿಯನ್ನು ಬಿಡಲಿಕ್ಕೆ ಅಂತ ಹೇಳಿ. ಒಂದು ಸ್ವಲ್ಪ ಫುಡ್ ಹಾಕಿ ಬಿಟ್ಟೆ. ಬಿಡೋ ತುಂಬ ಭಾರ ಮನಸ್ಸಿನಿಂದ ಬಿಟ್ಟು ಬಂದು ಮತ್ತೊಂದು ದಿವಸ ನೋಡ್ತೀನಿ ಆ ನಾಯಿ ಪುನಃ ಅಂಗಳದಲ್ಲಿದೆ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಅಂದರೆ ಅದು ತುಂಬ ದೂರ ಬಿಟ್ಟಿಲ್ಲ, ಇಲ್ಲೇ. ಆಮೇಲೆ ಆ ನಾಯನ್ನು ನಾನು ಬಿಟ್ಟ ನಂತರ ಏನಾಯಿತು ಗೊತ್ತಾ, ಇದು ವಾಪಸ್ ಬಂತಲ್ಲ, ತುಂಬ ಬೇಜಾರಾಯಿತು ನನಗೆ. ನಾನೇನು ಮಾಡಿದೆ, ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು ತುಂಬ ಕೆಲವು ಕಡೆಯಿಂದ. ಅದಕ್ಕೆ ಆ ನಾಯನ್ನು ಪೊಳಲಿ, 2 ವರ್ಷಕ್ಕಿಂತ ಮುಂಚೆ ಪೊಳಲಿ ಜಾತ್ರೆ ಇತ್ತು, ಆ ಜಾಗದಲ್ಲಿ ಹೋಗಿ ಬಿಟ್ಟೆ. ಯಾಕೆಂದರೆ ಆ ಜಾಗದಲ್ಲಿ ಆ ಟೈಮಲ್ಲಿ ತುಂಬ ಫುಡ್ ಇರುತ್ತೆ, ತಿಂದು ಬಿಸಾಡ್ತಾ ಇರ್ತಾರೆ, ಅದು ಅಲ್ಲಿ ತಿನ್ನಲಿ. ನಾನು ಬಿಟ್ಟ ನಂತರ ಅದಕ್ಕೆ ಆಹಾರ ಬೇಕು, ಅಂಥ ಪ್ಲೇಸಲ್ಲಿ ಬಿಡಬೇಕು ಅಂತ ಬಿಟ್ಟು ಬಂದ ನಂತರ ಕೂಡ ನನ್ನ ಮಕ್ಕಳಿಗೆ ಕೂಡ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಅಮ್ಮ ಏನು ಮಾಡ್ತಾ ದಾದ ಮಾಡ್ತುಂಡನ, ಎಂತ ಮಾಡ್ತಾ ಇದೆ, ತಿನ್ನಲಿಕ್ಕೆ ಏನಿದೆ ಅದಕ್ಕೆ, ಹಾಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲೆ 1 ವಾರ ಬಿಟ್ಟು, ಯಾಕೆಂದರೆ ಪೊಳಲಿಯಿಂದ ನಮ್ಮ ಮನೆಗೆ ತುಂಬ ದೂರ ಇದೆ. ಆ ನಾಯಿ ವಾಪಸ್ ಬರಬೇಕಾದ್ರೆ ತುಂಬ ನಾಯಿಯಿಂದ ಕಚ್ಚಿಸ್ಕೊಂಡು ಪುನಃ ಗ್ರೌಂಡಲ್ಲಿದೆ. ನನ್ನ ಮಕ್ಕಳು ಓಡಿ ಬಂದು ಹೇಳಿದ್ರು, ಅಮ್ಮ ಅದು ನಾಯಿ ಬಂದಿದೆ ವಾಪಸ್ ಅಂತ. ಆ ನಾಯಿ ವಾಪಸ್ ಬಂದಿದೆ. ಫುಡ್ ಇಲ್ಲ, ತುಂಬ ನಾಯಿಗಳು ಅದಕ್ಕೆ ಅಟ್ಯಾಕ್ ಮಾಡಿದೆ, ಮೇಗಳಿಗೆಲ್ಲ ಗಾಯ ಆಗಿದೆ. ಬಟ್ ಇಲ್ಲಿ ಬಂದು ಕೂತಿದೆ, ಫುಡ್ ಹಾಕಿದೆ. ಜನಗಳಿಗೆ ಏನಾಯಿತು, ಬಿಡಲಿಲ್ಲ, ತುಂಬ ದೂರ ಬಿಡಲಿಲ್ಲ, ಹತ್ತಿರ ಎಲ್ಲ ಬಿಟ್ಟಿದ್ದಾಳೆ ಅಂತ ಆಯಿತು. ನನಗೆ ಆಯಿತು, ಬೇಡ, ಇದನ್ನೆಲ್ಲಾದರೂ ದೂರ ಕರ್ಕೊಂಡು ಹೋಗುವ. ಸ್ವಲ್ಪ ಒಂದು ದಿವಸ ಬಿಟ್ಟೆ, ಫುಡ್ ಕೊಟ್ಟು ಇಲ್ಲೇ ಇರಿಸಿದೆ. ಮತ್ತೊಂದು ದಿವಸ ಗಂಜಿಮಠ ಆಚೆ ಹೋಗಿ ಒಂದು ಮಾರ್ಕೆಟ್ ಇದೆ, ಮೀನೆಲ್ಲ ಇದೆ ಅಲ್ಲಿ, ಆ ಮಾರ್ಕೆಟ್ ಹತ್ರ ಬಿಟ್ಟೆ. ಬಿಟ್ಟ ನಂತರ ಆ ನಾಯಿ ವಾಪಸ್ ಬರಲಿಲ್ಲ. ಬಟ್ ನಾನು ಅದಕ್ಕಿಂತ ಮುಂಚೆನೇ ವೀಕ್ಷಕ್ ಗುರೂಜಿ ಅಂತಿದ್ದಾರೆ, ಅವರ ಹತ್ರ ಎಲ್ಲ ವಿಷಯ ಕೇಳಿದೆ. ಯಾಕೆ ಬಂದ ನಾಯಿ ಸಾಕಬಾರ್ದು, ಸಾಕಿದ್ರೆ ಏನಾಗ್ತದೆ ಗುರೂಜಿ ಅಂತ. ಅವರು ವಿಷಯ ಹೇಳಿದ್ರಲ್ಲ, ಅದು ಮನೆ ಯಜಮಾನ ಯಾರು ಊಟ ಹಾಕ್ತಾರೆ ಅವರು ಸಾಯುವ ತನಕಿರುತ್ತೆ, ಅದರ ಬೇಜಾರಿಂದ ಮನೆ ಬಿಟ್ಟು ಹೋಗುತ್ತೆ ವಿನಃ ಅವರು ಸಾಯಿ ಅಂತ ಕಾದಿದ್ದು ಅವರಿಗೆ ಊಟ ಹಾಕಿದ್ದಕ್ಕೆ ಅವರನ್ನು ಸಾಯಿಸಿ ಹೋಗುವಂಥ ಕೆಟ್ಟ ಪ್ರಾಣಿ ಅಲ್ಲ, ನಾಯಿ ಅಂತಲ್ಲ, ಯಾವುದೇ ಕೆಟ್ಟ ಪ್ರಾಣಿ ಅಲ್ಲ. ಅದು ಅದರ ಜೀವ ರಕ್ಷಣೆಗೆ ನಮಗೆ ಅಟ್ಯಾಕ್ ಮಾಡ್ಬೋದು ವಿನಃ ಅದಕ್ಕೆ ಎದುರಿಗೆ ಆಗುತ್ತೆ ನಾವು ಅಟ್ಯಾಕ್ ಮಾಡ್ತೇನೆ ಅಂತ. ಬಟ್ ನಮಗೆ ಎದುರಿಗೆ ಆಗುತ್ತೆ ಅದು ಅಟ್ಯಾಕ್ ಮಾಡುತ್ತೆ. ಅದೇ ಕನ್ಫ್ಯೂಷನ್ಸಲ್ಲಿ ಕೆಲವು ಪ್ರಾಣಿಗಳು ಅಟ್ಯಾಕ್ ಮಾಡುತ್ತೆ. ಸೊ ಆ ನಾಯನ್ನು ಅವರು ಹಾಗೆ ಹೇಳಿದ ನಂತರ 2-3 ಮಂದಿಗೆ ಬಿಡಿಸಿ ಹೇಳಿದೆ. ಅವರು ಅದೇ ಗಟ್ಟಿಯ ನಿರ್ಧಾರದಲ್ಲಿದ್ದರು, ಬಂದರೆ ನಾಯಿ ಮನೆಯಲ್ಲಿ ಸಾಯ್ತಾರೆ ಹಿರಿಯವರು ಯಾರಾದರೂ. ಸೊ ನಾನು ಸಾಯಿಸಿಬಿಟ್ರೆ ಮಾತ್ರ ಒಂದು ವೇಳೆ ಇಂಥದ್ದೊಂದು ಮೆಥಡ್ ಯಾರಿಗಾದ್ರೂ ಗೊತ್ತಿದ್ರೆ ಯಾರನ್ನು ಸಾಯಿಸ್ಲಿಕ್ಕೆ ಉಂಟು, ಅವರೆಲ್ಲ ಸಾಕಿದ ನಾಯನ್ನು ಬಿಡ್ತಾಯಿದ್ರು ಅವರ ಮನೆಗೆ ಅಲ್ವಾ. ಮೆಂಟಾಲಿಟಿ, ರೀಸನ್ ತಿಳ್ಕೊಳ್ಳೋದಿಲ್ಲ, ಡೈರೆಕ್ಟ್ ರಿಸಲ್ಟನ್ನು ನೋಡ್ತಾರೆ. ಜನಗಳಿಗೆ ರಿಸಲ್ಟೇ ಬೇಕು, ಅದರ ಮುಂದಿರುವ ಸ್ಟೋರಿ, ಅದರ ಹಿಂದಿರುವ ಕಷ್ಟ ಅದು ಯಾರಿಗೂ ಯಾವತ್ತೂ ಬೇಡ. ಅವನು ಸರಿ ಇಲ್ಲ ಅಂತ ಹೇಳ್ತಾರೆ, ಬಟ್ ಅವನ ಆ ಪರಿಸ್ಥಿತಿಗೆ ಬರಲಿಕ್ಕೆ ಅವನ ಹಿಂದಿನ ಒಂದು ಕಾರಣ ಅಂತಿರುತ್ತೆ. ಆ ಕಾರಣ ಯಾರಿಗೂ ಬೇಡ, ಯಾಕೆಂದರೆ ಜನಗಳಿಗೆ ಅಷ್ಟು ತಾಳ್ಮೆ ಇಲ್ಲ. ಸೊ ಯಾರನ್ನು ಸರಿ ಮಾಡ್ಬೋದು, ಈ ಮನುಷ್ಯರ ದೊಂಡೆ ಅಂತ ಹೇಳ್ತಾರೆ, ತುಳಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬರಲ್ಲ ನನಗೆ. ಅದನ್ನು ಈ ದೊಂಡೆಯನ್ನು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇಕಾದನ್ನು ಬೊಗಳ್ತಾ ಇರ್ತಾರೆ. ಅವ್ರಿಗೆ ಯಾರನ್ನು ಕುತ್ಕೊಳಿಸಿ ನನಗೆ ಸ್ಟೋರಿ ಹೇಳಲಿಕ್ಕೆ ಆಗಲಿಲ್ಲ, ನಾಯಿ ಹಾಗೆಲ್ಲ ಹೀಗೆಲ್ಲ ಆಗಲಿಲ್ಲ. ಅದಕ್ಕೆ ನಾಯನ್ನೇ ಬಿಟ್ಟೆ. ಅದಕ್ಕೆ ಅಂತ ಅಪವಾದ ಬೇಡ, ದೂರದಲ್ಲಿ ಖುಷಿಯಲ್ಲಿ ನೆಮ್ಮದಿಯಲ್ಲಿರಲಿ,
ಪೆಟ್ಟೆಲ್ಲ ಕೊಡೋದು ಬೇಡ, ಅದಕ್ಕೆ ನೋವು ಕೂಡ ಕೊಡೋದು ಬೇಡ ಅಂತ. ಅದಕ್ಕೆ ಆ ಸ್ಟೋರಿಯನ್ನು ನಾನು ಹೇಳ್ತೇನೆ ಅಂತ ಯೂಟ್ಯೂಬಲ್ಲಿ ಹೇಳ್ತಿದ್ದೇನೆ, ಯೂಟ್ಯೂಬ್ ಚಾನಲ್ ಹೇಳಿದ್ದು. ಬಟ್ ನಾನು ಅದಕ್ಕೆ ಬಂದ ನಾಯಿಯನಿಗೆ ಹೊಡಿಬೇಡಿ, ತಿನ್ನಲಿಕ್ಕೆ ಕೊಡಿ, ಮತ್ತು ಒಳ್ಳೆ ಯಾವುದಾದ್ರೂ ಸಾಕಿ ಒಳ್ಳೆ ಮನಸ್ಸು ಮನೆಯಲ್ಲಿ ಎಲ್ಲರಿಗಿದ್ದರೆ ಸಾಕಿ, ಅದರಿಂದ ಏನು ತೊಂದರೆ ಆಗಲಿಲ್ಲ ಅಂತ ಹೇಳಿದರೆ. ಬಟ್ ಇಂಥ ಒಂದು ಯೋಚನೆ ಇರುತ್ತಲ್ಲ ಅವರಿಗೆ, ಯಾರಾದರೂ ಇಂಥ ಬಗ್ಗೆ ಹೇಳಿದರೆ ಬಂದ ನಾಯಿ ಸಾಯ್ತಂದ ಅಂತ ಅವರಿಗೆ ಈ ಒಂದು ಸ್ಟೋರಿ ಹೇಳಿ ಆಯಿತಾ, ಸುಮ್ಮನಿಲ್ಲದ್ರು ಅವರದ್ದೇ ಒಂದು ನಾಟಕ ಮಾಡ್ಕೊಂಡು ಹೋಗ್ತಾರೆ. ಈ ಕಲ್ಲಂಗಡಿಗೆ ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಕ್ತೇನೆ. ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಇದುಂಟಲ್ಲ ಇದಕ್ಕೆ ಇದನ್ನೀಗ ನಾನು ಜ್ಯೂಸ್ ಮಾಡ್ತೇನೆ ಆಯಿತಾ. ಈ ಜ್ಯೂಸ್ಗೆ ಇಂಥದ್ದನ್ನು ಚಿಕ್ಕ ಚಿಕ್ಕ ಜೆಲ್ಲಿ ಟೈಪಲ್ಲಿ ಕಟ್ ಮಾಡಿ ಹಾಕಿದರೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ಯಾಕೆಂದರೆ ನಾವಿದನ್ನು ಐಸ್ ಕ್ರೀಮ್ಗೆ ಹಾಕಿ ತಿಂದ್ವಿ, ಆಗ ಅದು ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಐಸ್ ಕ್ರೀಮ್ ಅಂತಂದರೆ ನಾನು ಅದಕ್ಕೆ ಹಾಕಿ ಜ್ಯೂಸ್ ಮಾಡಿದೆ, ಆವಾಗ ಇನ್ನೂ ಟೇಸ್ಟಿ ಆಗುತ್ತೆ. ನಾನು ನಿಮಗೆ ಹೇಳಿದ ಸ್ಟೋರಿ ನೀವು ಕೂಡ ಕೇಳಿರ್ಬೋದು. ತುಳುವಲ್ಲಿ ಬಕ್ಕಿನ ನಾಯಿನ ತಾಂಡ್ರಿಂದ ಇಲ್ಲದ ಜಮಾನಗದಾಲ ಹಾಕೊಂಡ್ಗೆ. ಟೇಸ್ಟಿಯಾಗಿದೆ. ಟ್ರೈ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.